ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನ್ ಸ್ಟಾಪ್ ಲೈವ್ ಜೊತೆಗೆ ಮೆಗಾ ಕವರೇಜ್ ನ ಜೊತೆಗೆ ಲೈವ್ ಆಕ್ಷನ್ಸ್ ಗಳನ್ನ ಗಮನಿಸ್ತಾ ಇದ್ದೀರಿ. ಏನೇನಾಗ್ತಾ ಇದೆ ಅಂತ ಹೇಳಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಮುಂಭಾಗದ ವಿಜುವಲ್ಸ್. ಈಗಷ್ಟೇ ಮೆಡಿಕಲ್ ಟೆಸ್ಟ್ ಅಂತ್ಯ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಇನ್ನು ಸ್ವಲ್ಪತ್ರಲ್ಲೇ ಅವರನ್ನ ಈ ವ್ಯಾನ್ಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಈ ವ್ಯಾನಿನಲ್ಲೇ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ನಾವು ಪಾಲಿಸಿದ್ದೀವಿ ಅಂತ. ಸುಪ್ರೀಂ ಕೋರ್ಟ್ ಆರ್ಡರ್ನ ಏನು ಪ್ರತಿ ಸಿಗುತ್ತೆ ಪೊಲೀಸರಿಗೆ, ತದನಂತರ ಕಾರ್ಯಪ್ರವೃತ್ತರಾಗಿ ಅಷ್ಟೂ ಆರೋಪಿಗಳನ್ನ ಎಲ್ಲೆಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡಿ, ಇವನ್ ನೀವು ಗಮನಿಸಿ ದರ್ಶನ್ ತಮಿಳುನಾಡಿಗೆ ಹೋಗಿದ್ದಾರೆ ಅಂತ ಅಂದಾಕ್ಷಣ ಚಾಮರಾಜನಗರದ ಗಡಿಯಲ್ಲಿ ಒಂದು ಪೊಲೀಸ್ ಜೀಪನ್ನು ಕೂಡ ನಿಯೋಜನೆ ಮಾಡಲಾಗುತ್ತೆ, ಫಾಲೋ ಮಾಡಲಾಗುತ್ತೆ. ಅಂದರೆ ಪೊಲೀಸ್ ವ್ಯವಸ್ಥೆ ಎಷ್ಟು ಕಟ್ಟುನಿಟ್ಟಾಗಿ ಕಾನೂನು ಪಾಲನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ರಾಕೇಶ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನೋ ಬಡಿ ಇಸ್ ಬಿಲೋ ದ ಲಾ ಆ್ಯಂಡ್ ಎಬೋ ದ ಲಾ ಅಂತ. ಸೊ ಹಾಗಾಗಿ ಇದೊಂದು ನಿಜಕ್ಕೂ ಮಾದರಿ. ಯಾವ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅಷ್ಟೇ, ಇದೆಲ್ಲವೂ ಕೂಡ ಮಾದರಿ. ರಾಕೇಶ್ ಸರ್, ನೀವು ಹೇಳ್ತಾ ಇದ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಇದೊಂದು ಕೇಸ್ ಎಷ್ಟು ಮಾದರಿ ಅಂತಂದರೆ, ಈ ಹಿಂದೆ ಒಂದು ನೇಹಾ ಹಿರೇಮಠ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಬೇಕು. ಆತನೂ ಕೂಡ ಇದೇ ಬೇಲ್ ಪಿಟಿಷನ್ ಇಟ್ಕೊಂಡು, ಓಕೆ ಅದ್ರ ಬಗ್ಗೆ ಹೇಳ್ತೀನಿ. ಲೈವ್ ವಿಜುವಲ್ಸ್. ಧನ್ವೀರ್ ಸ್ಟೇಷನ್ನಲ್ಲೇ ಇದ್ದ ಇಷ್ಟೊತ್ತು ದರ್ಶನ್ ಜೊತೆಗೆ ಆ ವೈಟ್ ಕಾರ್ನಲ್ಲಿ ಕರ್ಕೊಂಡು ಬಂದಿದ್ದು, ಜೊತೆಗೆ ಅಲ್ಲಿಂದ ಸೀದಾ ದರ್ಶನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ ಸ್ಟೇಷನ್ಗೆ. ಇನ್ನೊಂದು ಕಾರ್ನಲ್ಲಿ ನಟ ಧನ್ವೀರ್, ಸುಕಾಲ್ಡ್ ಹಿಸ್ ಬ್ರದರ್ ಅಂತ ಕರೀತಾರೆ ದರ್ಶನ್ ಎಲ್ಲೇ ಹೋದ್ರೂ ಕೂಡ ಆತ ಅಲ್ಲಿದ್ದೇ ಇರ್ತಾನೆ ಧನ್ವೀರ್. ಸೊ ಈತ ಸ್ಟೇಷನ್ನ ಒಳಗಡೆ ಇದ್ದಿದ್ದು, ಅಲ್ಲಿನ ಪ್ರೊಸೀಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವ್ರ ಜೊತೆ ಇದ್ದು ಸಾಥ್ ಕೊಟ್ಟು ನಂತರ ಈಗ ಸ್ಟೇಷನ್ನಿಂದ ಹೊರಗೆ ಬಂದಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈಗ ಧನ್ವೀರ್ ಕೂಡ ಹೊರಗೆ ಕಳಿಸಿದ್ದಾರೆ ಸ್ಟೇಷನ್ನಿಂದ ಅಂತಂತಂದ್ರೆ, ಈಗ ಅಷ್ಟು ಆರೋಪಿಗಳನ್ನ ಇದೇ ವ್ಯಾನ್ ಮೂಲಕ ಜಡ್ಜ್ ನಿವಾಸಕ್ಕೆ ಇನ್ನು ಸ್ವಲ್ಪ ಹೊತ್ತರಲ್ಲೇ ಕರ್ಕೊಂಡು ಹೋಗುತ್ತೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಲೈವ್ ವಿಜುವಲ್ಸ್ ಅನ್ನ ಪವರ್ ಟಿವಿಯ ಸ್ಕ್ರೀನ್ ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಜೊತೆಗೆ ಪವಿತ್ರ ಗೌಡ ಅವರ ಫ್ಯಾಮಿಲಿ ಅವರನ್ನು ಕೂಡ ಇನ್ನು ಸ್ವಲ್ಪ ಹೊತ್ತರಲ್ಲೇ ಹೊರಗೆ ಕಳಿಸ್ತಾರೆ. ಯಾಕಂದ್ರೆ ಮುಗೀತು, ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಇಷ್ಟೊತ್ತು ಏನು ಪ್ರೊಸೀಜರ್ ಇತ್ತು ಅಲ್ಲಿ ತನಕ ಟೈಮ್ ಇತ್ತು, ಮಾತಾಡಿಸಿದ್ರು. ಈಗ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಅವ್ರನ್ನ ನೋಡೋದಕ್ಕೆ ಮಾತಾಡ್ಸೋಕ್ಕೆ ಬಂದವ್ರನ್ನ ಎಲ್ಲರೂ ಕೂಡ ಸ್ಟೇಷನ್ನಿಂದ ಹೊರಗೆ ಕಳಿಸ್ತಾ ಇದ್ದಾರೆ ಈಗ ಒಬ್ಬೊಬ್ಬರಾಗೆ. ಸೊ ಇನ್ನು ಸ್ವಲ್ಪ ಹೊತ್ತರಲ್ಲೇ ಅದೇ ವ್ಯಾನ್ನಲ್ಲಿ ಎಲ್ಲ ಆರೋಪಿಗಳನ್ನ ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಪವರ್ ಟಿವಿಯಲ್ಲಿ ನೋಡಿ. ನಟ ಧನ್ವೀರ್ ಮತ್ತೆ ಅವ್ರ ಜೊತೆಗೆ ಇನ್ನೊಂದಿಬ್ರು ಫ್ರೆಂಡ್ಸ್ಗಳು ಬಂದಿದ್ರು. ಅವರೆಲ್ಲರೂ ಆಚೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಪವಿತ್ರ ಗೌಡ ಫ್ಯಾಮಿಲಿನೂ ಒಳಗಡೆನೇ ಇದೆ. ಆ ಫ್ಯಾಮಿಲಿಯೂ ಕೂಡ ಹೊರಗೆ ಬರುತ್ತೆ ಇನ್ನು ಸ್ವಲ್ಪತ್ತರಲ್ಲಿ. ಪವಿತ್ರ ಗೌಡ ಅವರ ತಾಯಿ, ಅವರ ಮಗಳು, ಅವರ ತಮ್ಮ ಮತ್ತೊಬ್ಬರು ಕಸಿನ್, 4 ಜನ ಒಳಗೆ ಹೋಗಿದ್ರು. ಆ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಿದ್ರಿ. ಈಗ ಎಲ್ಲರನ್ನೂ ಕೂಡ ಹೊರಗೆ ಕಳಿಸ್ತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಹೇಳಿತ್ತು, ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಒಂದು ತಾನೇ ಕಾರಣ, ಇನ್ನೊಂದು ಅವರ ಫ್ಯಾನ್ಸೂ ಕೂಡ ಕಾರಣ. ಎಲ್ಲವನ್ನೂ ಅನುಕರಣೆ ಮಾಡ್ತಾರೆ ಈ ಕ್ರೇಜಿ ಫ್ಯಾನ್ಸ್ ಅನ್ನೋರು. ದರ್ಶನ್ ಒಳ್ಳೆ ಕೆಲಸಗಳನ್ನು ಯಾರೂ ಫಾಲೋ ಮಾಡಲಿಲ್ಲ, ಆತ ಮಾಡಿದಂತಹ ಕೆಟ್ಟ ಕೆಲಸಗಳನ್ನೇ ಈ ಫ್ಯಾನ್ಸ್ಗಳನ್ನು ಅನ್ಸ್ಕೊಂಡವರು ಫಾಲೋ ಮಾಡಿದ್ದು. ಎಷ್ಟು ಕೇಸ್ಗಳು, 1-2 ಕೇಸ್ಗಳಾಗಿತ್ತು ನೀವು ಗಮನಿಸಿದ್ರೆ. ದರ್ಶನ್ ರೀತಿಯಲ್ಲೇ ಆ ಕೊಲೆ ಕೇಸ್ ಏನಾಯ್ತಲ್ಲ ರೇಣುಕಾಸ್ವಾಮಿ, ಅದನ್ನೇ ಅನುಕರಣೆ ಮಾಡಿದ್ದು 2 ವಿಡಿಯೋ ವೈರಲ್ ಆಗಿತ್ತು. ಇದನ್ನೂ ಅನುಕರಣೆ ಮಾಡುವಂತಹ ಹುಚ್ಚು ಫ್ಯಾನ್ಸ್ಗಳು, ಅದೂ ಕೂಡ ಆಗಿರುತ್ತೆ, ಕೌಂಟಬಲ್ ಆಗಿರುತ್ತೆ ಅದು ಕೂಡ. ಆಮೇಲೆ ಹುಚ್ಚುಚ್ಚಂಗೆ ಕಮೆಂಟ್ಸ್ಗಳು ಹಾಕೋದು, ಹುಚ್ಚುಚ್ಚಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳೋದು, ಯಾರೇನೂ ಮಾಡ್ಕೊಳಕ್ಕಾಗಲ್ಲ, ಜೈ ಡಿ ಬಾಸ್ ಅಂತಿಲ್ಲ ಮೆಸೇಜ್ಗಳೆಲ್ಲ ಹಾಕೋದು. ಯಥಾ ರಾಜ ತಥಾ ಪ್ರಜಾ. ಬೆಳೆದು ಬಂದ ಹಾದಿ ಕಲ್ಲು ಮುಳ್ಳಿನ ಹಾದಿ ಹೌದು, ಆದರೆ ಬೆಳೆದ ಮೇಲೆ ಆ ಕಲ್ಲು ಮುಳ್ಳಿನ ಹಾದಿ ಮೇಲೆ ಹಾಸಿಗೆ ಹೊದಿಸಿ ಹೂವಿನ ಹಾರವನ್ನು ಮಾಡ್ಕೊಂಡು ಏನೋ ಒಂದು ಬದುಕಿದ್ದಿದ್ರೆ ಇವತ್ತು ಸಮಾಜಕ್ಕೆ ಮಾದರಿ ಆಗಬಹುದಾಗಿತ್ತು. ಆದರೆ ಅದೆಲ್ಲವನ್ನು ಕೂಡ ಹಾಳು ಮಾಡ್ಕೊಂಡಿದ್ದು ಸ್ವತಃನೇ. ಅದಕ್ಕೆ ನಾನು ಹೇಳಿದ್ದು, ದರ್ಶನ್ಗೆ ಬೇರೆ ಯಾರು ಶತ್ರು ಇಲ್ಲ, ತನಗೆ ತಾನೇ ಶತ್ರು ಅಂತ. ಓಕೆ, ಚರ್ಚೆ ಮುಂದುವರಿಸ್ತೀನಿ. ರಾಕೇಶ್ ಸರ್, ನಾನು ಹೇಳ್ತಾ ಇದ್ದೆ, ನೇಹಾ ಹಿರೇಮಠ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಆರೋಪಿನೂ ಕೇಳಿದ್ದ ದರ್ಶನ್ಗೆ ಬೇಲ್ ಕೊಟ್ಟಂಗೆ ನನಗೂ ಕೊಡಿ ಅಂತ. ಈಗ ಈ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ ನೀವು ಹೇಳ್ತಾ ಇದ್ದೀರಿ ಮಾದರಿ ಆಗೋದು ಅಂತ. ನಿಜಕ್ಕೂ ಇದು ಮಾದರಿನೇ ಹೌದು. ಆಮೇಲೆ ಹುಚ್ಚು ಫ್ಯಾನ್ಸ್ಗಳು ನಾನು ಹೇಳ್ತಾ ಇದ್ದೆ ಈಗ. ಸೊ ಅದೆಲ್ಲಕ್ಕೂ ಕೂಡ ಕಡಿವಾಣ ಬಿಡಬೇಕಿತ್ತು. ಸ್ವತಃ ಅವನೇ ಶತ್ರು ಅಂತ ನಾನು ಹೇಳ್ತಾ ಇದ್ದೆ. ವೆರಿ ಕ್ಲಿಯರ್ ಶರತ್. ಇಲ್ಲಿ ಜಡ್ಜ್ಮೆಂಟ್ ಸೇಸ್ ಏನು ಹೇಳುತ್ತಂದರೆ, ಲಾ ಜಸ್ಟಿಸ್ ಎಲ್ಲಿವರೆಗೆ ಮೇಂಟೈನ್ ಮಾಡಬೇಕಂದ್ರೆ, ಈವನ್ ಎವ್ರಿ ಲೆವೆಲ್ ನೀವೇನು ಮಾಡಿದ್ರು, ಲಾ ಆಫ್ ದ ಲ್ಯಾಂಡ್ ಶುಡ್ ಬಿ ರೆಸ್ಪೆಕ್ಟೆಡ್. ನೀವು ಅಂದರೆ ಕೋರ್ಟ್ಗೂ ಒಂದು ರೀತಿಯ ಕಿವಿ ಹಿಂಡಿದಂತಹ ಜಡ್ಜ್ಮೆಂಟ್. ನೀವು ಏನು ಮಾಡಬೇಕಾದ್ರೂ ಕೂಡ ಅದನ್ನು ತಲೆಯಲ್ಲಿ ಏನು ಹಿಡ್ಕೊಬೇಕಂದ್ರೆ, ದರ್ ಇಸ್ ಎ ಲಾ ಆಫ್ ದ ಲ್ಯಾಂಡ್.
ಒಂದು ಕಾನೂನಿದೆ, ಆ ಕಾನೂನಿನ ವ್ಯವಸ್ಥೆ ಒಳಗಡೆ ಮಾತ್ರ ನೀವು ಮಾಡಬೇಕು. ಎವ್ರಿ ಸ್ಟೆಪ್ ನೀವು ಜಸ್ಟಿಸ್ ಡೆಲಿವರಿ ಮಾಡಬೇಕಾ, ಕಾನೂನಿನ ಒಳಗಡೆ ಮಾಡಬೇಕು, ಕಾನೂನಿಗೆ ರೆಸ್ಪೆಕ್ಟ್ ಇರಬೇಕು ಅನ್ನೋದನ್ನು ಕಿವಿ ಹಿಂಡಿ ಹೇಳುತ್ತೆ. ಮೂರನೇದಾಗಿ, ಎರಡನೇ ಪಾಯಿಂಟಲ್ಲಿ ಸ್ಟ್ರೈಟ್ ಅವೇ ಇಟ್ ಕಮ್ಸ್ 5 ಸ್ಟಾರ್ ಫೆಸಿಲಿಟಿ ಇನ್ ಜೈಲ್. ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಫೋಟೋಗ್ರಾಫ್ಗಳನ್ನು ನೋಡಿದಾಗ, ಈ ಸಿಗರೇಟ್ ಇಟ್ಕೊಂಡು 5 ಜನ ಗುಂಡಗಳಿಗಿಟ್ಟಿಗೆ ಕೂತ್ಕೊಂಡು ಒಳಗಡೆ ಡಿಸ್ಕಸ್ ಮಾಡೋದನ್ನು ನೋಡಿದಾಗ ಎಸ್ ಇಟ್ ಶುರು ಆಗಿದೆ ನೋಡಿ. ಈಗ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅವರನ್ನೆಲ್ಲರೂ ಕರ್ಕೊಂಡು ಈಗ ಜಡ್ಜ್ ಮನೆಗೆ ಹೋಗ್ತಾರೆ. ಫಸ್ಟ್ ಐ ಥಿಂಕ್ ಈಗ ಕೋರ್ಟ್ ಮುಗ್ದಿದೆ, 6 ಗಂಟೆಗೆ ನ್ಯಾಷನಲ್ ಗೇಮ್ ವಿಲೇಜ್ ಜಡ್ಜ್ ಮನೆಗೆ ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಈಗ ಬಿಡಲೇಬೇಕು. ಐ ಥಿಂಕ್ ದರ್ ಇಸ್ ಎ ಕ್ಲಾರಿಫಿಕೇಶನ್ ಆನ್ ದರ್ಶನ್ ಬೆಂಗಳೂರಲ್ಲಿ ಇರಬೇಕಾ ಅಥವಾ ಬಳ್ಳಾರಿಯಲ್ಲಿ ಬಿಡಬೇಕಾ ಅನ್ನೋದೊಂದು ಕ್ಲಾರಿಫಿಕೇಶನ್ ಇರಬಹುದು. ಬಿಕಾಸ್ ಟ್ರಯಲ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗೋದ್ರಿಂದ ಮೇ ಬಿ ಕೋರ್ಟ್ ಅಲೌ ಹಿಮ್ ಟು ಬ್ಯಾಂಗ್ಳೂರು ಕೋರ್ಟಲ್ಲೇ ಇರಲಿಕ್ಕೂ ಅವಕಾಶ ಕೊಡಬಹುದು. ಯಾಕಂದರೆ ಟ್ರಯಲ್ ಇಮಿಡಿಯೇಟ್ಲಿ ಸ್ಟಾರ್ಟ್ ಆಗಬೇಕಂತ, ಆರ್ ಬಳ್ಳಾರಿ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಬರಬಹುದು ಅಂತ ಕೋರ್ಟ್ ಡಿಸೈಡ್ ಮಾಡಿದರೆ ಬಳ್ಳಾರಿ ಜೈಲಿಗೆ ಐ ಥಿಂಕ್ ದ್ಯಾಟ್ ಕ್ಲಾರಿಫಿಕೇಶನ್ ಇಸ್ ರಿಕ್ವೈರ್ಡ್ ಅಂತ ಅನ್ಸುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಹಿಯರ್ ನಾವ್ ಇನ್ನೊಂದು ದರ್ಶನ್ಗೆ ಇಲ್ಲಿ ಏನಂದರೆ, ಆಗ ಕಮಿಷನರ್ ಆಗಿದ್ದಂಥವರು ದಯಾನಂದ್ ಅವರು. ದರ್ಶನ್ ಕೇಸ್ ಆಗಿದ್ದಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳಿ ಒಂದು ಟೀಮನ್ನು ಫಾರ್ಮ್ ಮಾಡಿ ಈ ಚಾರ್ಜ್ ಶೀಟ್ ಫೈಲ್ ಮಾಡಿ ಪ್ರಾಸಿಕ್ಯೂಷನ್ಗೆ ಹೋಗಿ ಸಬ್ಮಿಟ್ ಆಗುವವರೆಗೂ ದಯಾನಂದ್ರ ಪೊಲೀಸ್ ಕಮಿಷನರ್ ಇರ್ತಾರೆ. ಯಾವುದಕ್ಕೂ ಬೆಂಡ್ ಆಗದಂತಹ ಕಮಿಷನರ್ ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಸದ್ಯದ ಬೆಳವಣಿಗೆ ಹೇಳ್ಬಿಡ್ತೀನಿ ಸರ್, ಸದ್ಯದ ಬೆಳವಣಿಗೆ ಹೇಳ್ತೀನಿ. ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಈ ವಿಜುವಲ್ಸ್. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಈ ಇಷ್ಟು ಆರೋಪಿಗಳನ್ನ ಏನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ, ಅವರನ್ನ ಜಡ್ಜ್ ನಿವಾಸಕ್ಕೆ ಕರ್ಕೊಂಡು ಹೋಗಲಾಗ್ತಾ ಇದೆ. ಕಾರಣ 6 ಗಂಟೆಗೆ ನಂತರ ಕೋರ್ಟ್ ಇರೋದಿಲ್ಲ. 6 ಗಂಟೆಗೆ ನಂತರ ಜಡ್ಜ್ ಮುಂದೆ ಹಾಜರುಪಡಿಸಬೇಕು ಅಂತ ಹೇಳಿದ್ರೆ ಜಡ್ಜ್ ನಿವಾಸಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ಜಡ್ಜ್ ನಿವಾಸಕ್ಕೆ ಇಷ್ಟೂ ಜನ ಆರೋಪಿಗಳನ್ನ ಪ್ರೊಡ್ಯೂಸ್ ಮಾಡಿ ಹೈಕೋರ್ಟ್ ಆದೇಶವನ್ನು ಕೂಡ ಮುಂದಿಟ್ಟು ಜಡ್ಜ್ಗೆ ಒಪ್ಪಿಸಿದ ನಂತರ ಜಡ್ಜ್ ಡಿಸೈಡ್ ಮಾಡ್ತಾರೆ. ಈಗಷ್ಟೇ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ಪವರ್ ಟಿವಿ ಕಡೆಗಿಂತ ನಾನ್ ಸ್ಟಾಪ್ ಕೊಡ್ತಾ ಇದೆ. ನೆಕ್ಸ್ಟ್ ಏನಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು. ನೆಕ್ಸ್ಟ್ ಆಗೋದು ಒಂದು ಅನುಮಾನ ಹೇಳ್ದಂಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸ್ತಾರೋ ಅಥವಾ ಬಳ್ಳಾರಿ ಜೈಲಿಗೆ ಕಳಿಸ್ತಾರೋ ಅಂತ. ಮೋಸ್ಟ್ ಪ್ರಾಬಬ್ಲಿ ಎಲ್ಲರನ್ನೂ ಒಟ್ಟಿಗೆ ಒಂದೇ ಜೈಲಿನಲ್ಲಿ ಹಾಕಿದ್ರೆ ಈಸಿ ಆಗುತ್ತೆ ಅನ್ನುವಂಥದ್ದು ಇರ್ಬೋದು, ಅಥವಾ ಯಾರ್ಯಾರು ಮುಂಚೆ ಎಲ್ಲೆಲ್ಲಿ ಯಾವ್ಯಾವ ಜೈಲಲ್ಲಿ ಇದ್ರೂ ಅಲ್ಲಲ್ಲೇ ಇರ್ಬೋದು. ದರ್ಶನ್ ಬಳ್ಳಾರಿ ಜೈಲಲ್ಲಿ, ಪವಿತ್ರಗೌಡ ಪರಪ್ಪನ ಅಗ್ರಹಾರದಲ್ಲಿ, ಡೋಂಟ್ ನೋ. ಬಟ್ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬರಬೇಕು. ಜಡ್ಜ್ ಡಿಸೈಡ್ ಮಾಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಲ್ಲರನ್ನೂ ಈ ಇಷ್ಟು ಜನ ಆರೋಪಿಗಳನ್ನು ಎಲ್ಲಕ್ಕೆ ಶಿಫ್ಟ್ ಮಾಡಬೇಕು, ಯಾವ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ. ಆಮೇಲೆ ಕೋರ್ಟ್ ಟ್ರಯಲ್, ಹೈಕೋರ್ಟ್ನಲ್ಲಿ ಸರ್ಕಾರದ ಪರ ವಕೀಲರು ಕೂಡ ಹೇಳಿದ್ದಾರೆ, ತ್ವರಿತಗತಿಯಲ್ಲಿ ಟ್ರಯಲ್ ಅನ್ನು ಮುಗಿಸ್ತೀವಿ ಈ ಕೇಸ್ ಸಂಬಂಧ ಅಂತ. ಸೊ ಹಾಗಾಗಿ ಜಡ್ಜ್ ಕೊಟ್ಟಂತ ಆದೇಶದಲ್ಲಿ ಅದು ಕೂಡ ಇದೆ. ಬೇಲ್ ಕ್ಯಾನ್ಸಲ್ ಮಾಡಿ, ಜೊತೆಗೆ ಬೇರೆ ಯಾರಿಗೂ ಕೂಡ VIP ಟ್ರೀಟ್ಮೆಂಟ್ ಸಲ್ಲದು, ಯಾರೂ ಮಾಡಬಾರದು. ಈ ರೀತಿಯಾದಂತಹ ಒಂದಷ್ಟು ಆದೇಶಗಳನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಜೊತೆಗೆ ಹೈಕೋರ್ಟ್ನ ಕಿವಿ ಕೂಡ ಹಿಂಡಿದೆ. ತನ್ನ ವಿವೇಚನೆಯನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಅನ್ನುವಂಥದ್ದನ್ನ ಕೋರ್ಟ್ ಮಾಡಿ ಹೇಳಿದೆ ಸುಪ್ರೀಂ ಕೋರ್ಟ್. ಸರ್, ಇದು ಸದ್ಯದ ಬೆಳವಣಿಗೆ ನೀವು ಹೇಳ್ತಾ ಇದ್ದೀರಿ ಸರ್. ನೆಕ್ಸ್ಟ್ ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದ ಈ ಜೈಲು ಯಾವುದಕ್ಕೆ ಶಿಫ್ಟ್ ಮಾಡಬೇಕು, ಪರಪ್ಪನ ಅಗ್ರಹಾರನ ಅಥವಾ ಬಳ್ಳಾರಿ ಜೈಲಿಗೆ ಅಂತೇಳಿ ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದ ಅದು ಹೇಗೆ ಅಂತ? ಜಡ್ಜ್ ವಿವೇಚನೆಗೆ ಬಿಟ್ಟಿದ್ದೆ ಅದು. ಜೈಲ್ ಈಗ ಸುಪ್ರೀಂ ಕೋರ್ಟಿಂದ ಸ್ಟ್ರಾಂಗ್ ಜಡ್ಜ್ಮೆಂಟ್ ಬಂದ ಮೇಲೆ ಅದು ಬಳ್ಳಾರಿ ಕೋರ್ಟ್ ಆದ್ರೇನು, ಅದು ಬೆಂಗಳೂರು ಕೋರ್ಟ್ ಆದ್ರೇನು, ಹೌದು, ದಟ್ ಈಸ್ ವೆರಿ ಸಿಮಿಲರ್. ಸುಪ್ರೀಂ ಕೋರ್ಟಿಂದನೇ ಜಡ್ಜ್ಮೆಂಟ್ ಬಂದಾಗಿದೆ. ಐ ಡೋಂಟ್ ಥಿಂಕ್ ಸೊ ಈಗ ಬೆಂಗಳೂರು ಜೈಲಾದರೂ ದರ್ಶನ್ಗೆ ಏನಾದರೂ ಡಿಫ್ರೆನ್ಸ್ ಬರುತ್ತೆ, ಬಳ್ಳಾರಿ ಜೈಲಾದರೂ ಏನು ಡಿಫ್ರೆನ್ಸ್ ಬರುತ್ತೆ ಅಂತ. ಇಟ್ ಈಸ್ ವೆರಿ ಸ್ಟ್ರಿಕ್ಟ್. ಅದನ್ನೇ ಹೇಳಿದ್ದು, ನಾನು ಹೇಳಿದಲ್ಲ. ಪಾಯಿಂಟ್ ನಂಬರ್ 2 ಜಡ್ಜು ಮೆನ್ಷನ್ ಮಾಡ್ತಾರೆ ಅದರಲ್ಲಿ. ನಾನು ಈ ಫೈಲ್ ನೋಡುವಾಗ 5 ಸ್ಟಾರ್ ಫೆಸಿಲಿಟಿ ದರ್ಶನ್ ಅವರಿಗೆ ಪ್ರೊವೈಡ್ ಮಾಡಿದ್ದನ್ನು ಕಂಡಿದ್ದೀನಿ ಅಂತ. ಅಂದರೆ ಆ ಫೋಟೋಗ್ರಾಫ್ಸು ನಮ್ಮ ಸ್ಟೇಟ್ ಪ್ರೊಡ್ಯೂಸ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಇಸ್ ಪ್ರೊವೈಡೆಡ್ ಫೋಟೋಗ್ರಾಫ್ಸ್. ಈ ಪಿಕ್ಚರ್ಸ್ ನೋಡಿ, ಅವನು ಜೈಲಲ್ಲಿ ಯಾವ ರೀತಿ ಮಜಾ ಮಾಡ್ಕೊಂಡಿದ್ದ, 5 ಸ್ಟಾರ್ ಫೆಸಿಲಿಟಿ ತಗೊಂಡ, ಇದೆಲ್ಲ ಮೀಡಿಯಾಕ್ಕೆ ಹೊರಗಡೆ ಬಂದಿದ್ರಿಂದ ತಗೊಂಡೋಗ್ಬಿಟ್ಟು ಬಳ್ಳಾರಿ ಜೈಲಿಗೆ ಹಾಕಲಾಯಿತು. ಅಲ್ಲಿನೂ ತನ್ನ ಬಿಹೇವಿಯರನ್ನು, ತನ್ನ ಆ್ಯಟಿಟ್ಯೂಡನ್ನು, ತನ್ನ ಈಗೋವನ್ನು ಆ ಮೂಮೆಂಟಲ್ಲೂ ಈ ಮನುಷ್ಯ ಕಳ್ಕೊಂಡಿಲ್ಲ ಅನ್ನೋದನ್ನು ಆರ್ಗ್ಯೂ ಮಾಡಿತ್ತು. ತದನಂತರ ಬೇಲಿಂದ ಹೊರಗಡೆ ಬಂದ ನಂತರನೂ ಕೂಡ
ಟ್ರೀಟ್ಮೆಂಟ್ಗಳನ್ನೂ ತಗೊಳ್ಳದೆ ಈ ಮನುಷ್ಯ ಎಲ್ಲೆಲ್ಲಿ ಓಡಾಡ್ತಾ ಇದ್ದ, ಹೆಂಗೆ ಸಿಗರೆಟ್ ಸೇರ್ತಾ ಇದ್ದ, ಏನೇನು ಮಾಡ್ತಾ ಇದ್ದ ಪಬ್ಲಿಕ್ ಪ್ಲೇಸಲ್ಲಿ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದು. ಹೌದು. ಅಟ್ಲೀಸ್ಟ್ ವಾಟ್ ಈಸ್ ಅಬ್ಸರ್ವೇಷನ್, ಯು ನೋ ದ್ಯಾಟ್? ಒಂದು ಪಶ್ಚಾತ್ತಾಪನೂ ಇಲ್ವಾ ಅಂತ ಜಡ್ಜ್ ಕೇಳ್ತಾರೆ. ಯಾವಾಗ ಗೊತ್ತಾ? ರೇಣುಕಾ ಸ್ವಾಮಿ ಕೊಲೆ ಆಗುತ್ತೆ, ಕೊಲೆ ಆದಮೇಲೆ ಒಂದು ಪಿಕ್ಚರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಫೋಟೋ ತಗೊಂಡು, ಸರ್ ಇದೊಂದು ಪಿಕ್ಚರ್ ಇದೆ ಕೊಲೆ ಆದ ಪ್ಲೇಸಲ್ಲಿ, ನಿಮ್ಮ ಹತ್ರ ಏನ್ರಿ ಎವಿಡೆನ್ಸ್ ಇದೆ ಅಂತ ಕೇಳಿದಾಗ ಅವರೇ ಮಾಡಿದಂತ ಏನಾದರೂ ಎವಿಡೆನ್ಸ್ ಇದೆನಾ, ಐ ವಿಟ್ನೆಸಸ್ ಇದೆನಾ? ಎಸ್ ಅಂತ ಹೇಳ್ತಾರೆ, ಐ ವಿಟ್ನೆಸಸ್. ಬೇರೇನಿದೆ ಸರ್? ಕೊಲೆ ಸೈಟಲ್ಲಿ ಒಂದು ಪಿಕ್ಚರ್ ತಗೊಂಡಿದ್ದಾರೆ ನೋಡಿ ಅಂತ. ಆ ಪಿಕ್ಚರ್ ನೋಡೋಕೆ ಜಡ್ಜ್ ಹೇಳ್ತಾರೆ, ವಾಟ್ ಈಸ್ ದಿಸ್? ಈ ಪಿಕ್ಚರ್ ಪೋಸ್ ಕೊಟ್ಕೊಂಡು ಯಾರೋ ಒಂದು ಫ್ರೆಂಡ್ಸ್ ಒಟ್ಟಿಗೆ ಫ್ಯಾನ್ಸ್ ಒಟ್ಟಿಗೆ ತಗೊಂಡ ಪಿಕ್ಚರ್ ಥರ ಇದೆ. ಡು ಯು ಥಿಂಕ್ ಸಂಬಡಿ ಕ್ಯಾನ್ ಪೋಸ್? ಒಬ್ಬನನ್ನು ಕೊಂದ ಮೇಲೆ, ಒಬ್ಬನನ್ನು ಮರ್ಡರ್ ಆದಮೇಲೆ, ಒಬ್ಬನಿಗೆ ಆ ರೀತಿ ಹೊಡೆದ ಮೇಲೆ, ಒಬ್ಬನು ಸತ್ತೋದ ಮೇಲೆ ಅದೇ ಪ್ಲೇಸಲ್ಲಿ ಇನ್ನೊಬ್ಬನೊಟ್ಟಿಗೆ ಹೀರೋ ಥರ ಎದೆ ಉಬ್ಬಿಸ್ಬಿಟ್ಟು ಒಂದು ಫೋಟೋ ತಗೊಬೋದಾ ಅನ್ನೋದನ್ನು ಜಡ್ಜ್ ಕೇಳ್ತಾರೆ. ಹೌದು. ಹಿ ಸೇಸ್, ನಾವು ಆ ದಿನನೇ ಹೇಳಿದ್ವಿ ಡಿಸ್ಕಷನಲ್ಲಿ, ಇಸ್ ಬೇಲ್ ಗೆಟ್ ರಿಜೆಕ್ಟ್ ಫಾರ್ ಶ್ಯೂರ್ ಅಂತ ಹೇಳಿದ್ವಿ ನಾವು. ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ವಿ ನಾವು. 100% ಆಗುತ್ತೆ, ಯಾವ ವೇ ಅಲ್ಲಿ ನೋಡಿದ್ರು ಜಡ್ಜ್. ಹಿ ಸೇಸ್ ಇದು ಕೊಲೆ ಮಾತ್ರ ಅಲ್ಲ, ಇದು ಪಿತೂರಿ ಕೂಡ. ಪಿತೂರಿ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಅವತ್ತೇ ಜಡ್ಜ್ ಅಬ್ಸರ್ವೇಷನಲ್ಲಿ ಹೇಳ್ತಾರೆ. ಅರಗೆನ್ಸಿ ಟು ದ ಕೋರ್, ಈ ಥರನೂ ಆಗ್ಬೋದು ಅಂತ ಸರ್ಪ್ರೈಸಸ್ ಅಂತ ತೋರಿಸ್ತಾರೆ ಅವರು. ಹೋ, ಕೊಲೆ ಆದಮೇಲೆ ಒಬ್ಬ ಕೊಲೆ ಮಾಡಿ ಅದರ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಒಬ್ಬ ಫ್ಯಾನ್ ಒಟ್ಟಿಗೆ ಫೋಟೋ ತಗೋತಾನಂದರೆ ಎಂಥ ಕಟುಕ ಹೃದಯ ಇರಬೇಕು, ಒಂದು ಎಂಥ ಅರಗೆನ್ಸಿ ಲೆವೆಲ್ ಆಗಿರಬೇಕು, ಅಥವಾ ಅವನಿಗೆ ದೇಶದ ಕಾನೂನಿಗೆ ಅವನು ಎಷ್ಟು ಹೆದರಬಹುದು, ತನಗೆ ಯಾರು ಏನು ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋನು ಮಾತ್ರ ಆ ರೀತಿ ಇರ್ಬೋದು.